ಎಸ್ 8 ವರ್ಷಗಳ ಹಿಂದೆ ಅಯೋಗ್ಯ ಭಾಗ 1 ಬಿಡುಗಡೆಯಾಗಿತ್ತು. ಸಿನಿಮಾ ದೊಡ್ಡ ಮಟ್ಟದ ಸಕ್ಸಸ್ಸನ್ನು ಪಡೆದುಕೊಳ್ತು. ಈಗ ಅಯೋಗ್ಯ 2 ಸಿನಿಮಾ ಬಿಡುಗಡೆಯಾಗಿದ್ದು ರಾಜ್ಯಾದ್ಯಂತ ಒಳ್ಳೆಯ ರೆಸ್ಪಾನ್ಸನ್ನು ಪಡ್ಕೋತಾ ಇದೆ. ಈ ಥರದೊಂದು ಕಾಮಿಡಿ ಸಿನಿಮಾ ಅಂತಂದಾಗ ಬರವಣಿಗೆ ಅನ್ನೋದು ಭಾಳ ಮುಖ್ಯ ಆಗಿರುತ್ತೆ. ಸೊ ತಮ್ಮ ಬರವಣಿಗೆಯಿಂದ ನಗಿಸಿದಂಥ ರೈಟರ್, ಸಂಭಾಷಣೆಕಾರರು ಆದಂಥ ಮಾಸ್ತಿ ಅವರು ನಮ್ಮ ಜೊತೆ ಇದ್ದಾರೆ. ಈ ಸಿನಿಮಾದ ಸಕ್ಸಸ್ ಬಗ್ಗೆ ಒಂದಷ್ಟು ಮಾತಾಡ್ಸೋಣ. ಸರ್ ನಮಸ್ತೆ. ಎಸ್ ನಿಮ್ಮ ಗೆಲುವಿನ ತೆಕ್ಕೆಗೆ ಮತ್ತೊಂದು ಸಿನಿಮಾ ಸಿಕ್ಕಿರುವಂಥದ್ದು ಅಯೋಗ್ಯ 2. ನಿಮ್ಮ ಬರವಣಿಗೆ ಅಂತಂದರೆ ಅದರೊಂದು ಸ್ಪೆಷಾಲಿಟಿ ಇದ್ದೇ ಇರುತ್ತೆ. ಸೊ ಇಲ್ಲಿ ತನಕ ಮಾಸ್ ನೋಡ್ಕೊ ಬಂದಿದೆ, ಈಗ ಕಾಮಿಡಿ ಸಬ್ಜೆಕ್ಟ್ನಲ್ಲೂ ಮಾಸ್ತಿ ಅವ್ರದ್ದು ಒಂದು ಗೆಲುವು ಇದ್ದೇ ಇರುತ್ತೆ ಅಂತ ಈ ಸಿನಿಮಾ ತೋರಿಸ್ಕೊಟ್ಟಿದೆ. ಸೊ ಈ ಸಿನಿಮಾದ ಗೆಲುವು ತಮಗೆ ಎಷ್ಟು ಖುಷಿ ಕೊಟ್ಟಿದೆ ಅಂತ? ಆ, ಒಂದು ಭಾಗ ಅಯೋಗ್ಯ ಅಂತ ಮೊದಲನೇ ಭಾಗ ಮಾಡಿದಾಗ ಮೊದಲನೇ ಸತಿ ನಿರ್ದೇಶನಕ್ಕೆ ಇಳಿದವರು ಮಹೇಶು. ಸೊ ಆವಾಗ ದೊಡ್ಡ ಮಟ್ಟದ ಗೆಲುವು ಸಿಕ್ಕಿತ್ತು. ಅಯೋಗ್ಯ ಅಂತ ಹೇಳಿದ ತಕ್ಷಣ ಒಂದು ಕಾಮಿಡಿ ಚಾನಲಲ್ಲೂ ಅಷ್ಟೇ ತುಂಬ ಸರಿ ಟೆಲಿಕಾಸ್ಟ್ ಆದಂಥ ಮೂವಿ. ಇವತ್ತು ಮನೆಗಳಲ್ಲಿ ಅಯೋಗ್ಯ ಅಂತ ಹೇಳಿದಾಗ ಒಂದು ಸೆಟ್ ಆಫ್ ಆಡಿಯನ್ಸ್ ಇದ್ದಾರೆ. ಅಂದರೆ ಹ್ಯೂಮರು, ಕಾಮಿಡಿ ಅದೆಲ್ಲ ತುಂಬ ಚೆನ್ನಾಗಿ ಆಗಿತ್ತು. ಸೊ ಇವಾಗ ಅದರದ್ದು ಮುಂದುವರೆದ ಭಾಗ ಎಗೈನ್ ಸೇಮ್ ಟೀಮ್ನೇ ಕಂಟಿನ್ಯೂ ಮಾಡಿರೋದು. ಅದು ತುಂಬಾ ಚೆನ್ನಾಗಿತ್ತು. ಮತ್ತು ಚಿತ್ರಕಥೆ ಮಹೇಶ್ ಕೂತ್ಕೊಂಡು ಅವ್ರ ಟೀಮ್ ಜೊತೆ ಕೂತ್ಕೊಂಡು ಕೆಲಸ ಮಾಡಿಕೊಂಡು ಅಚ್ಚುಕಟ್ಟಾಗಿ ಎಲ್ಲ ಮಾಡಿಕೊಂಡು ಸಂಭಾಷಣೆ ಬರೆಸಿದ್ದು. ಮತ್ತು ಜನ ಅದೇ ಥರದ್ದು ಒಂದು ಖುಷಿ ಮತ್ತು ಇದನ್ನು ವ್ಯಕ್ತಪಡಿಸ್ತಾ ಇರೋದು, ಥಿಯೇಟ್ರ್ಗಳಲ್ಲಿ ಜನ ನೋಡಿದಾಗ ನಮಗಾಗೋ ಖುಷಿ ಅದೆಲ್ಲ ತುಂಬ ಚೆನ್ನಾಗಿದೆ. ಇನ್ನು ನಡೀತಾ ಇದೆ. ನಮ್ಗೆ ಅದೊಂದು ಫ್ರ್ಯಾಂಚೈಸಿ ಸಿಕ್ತು. ಅಂದರೆ ಅಯೋಗ್ಯ ಸೆಟ್ ಆಫ್ ಆಡಿಯನ್ಸ್ ಇದ್ದರು. ಸೊ ಅವ್ರಿಗೆ ಅಯೋಗ್ಯ 2 ಮಾಡಿದಾಗ ಇನ್ನೇನು ಮಾಡಿರ್ತಾರೆ ಅನ್ನೋದಿತ್ತು. ಮತ್ತು ಮ್ಯೂಸಿಕ್ ಸಾಥ್ ಕೊಡ್ತು. ಏಕೆಂದರೆ ನಮಗೆ ಅಯೋಗ್ಯ ಫಸ್ಟಲ್ಲಿ ಮ್ಯೂಸಿಕ್ ಏನಮಿ ದೊಡ್ಡ ಇನ್ವಿಟೇಷನ್ ಆಗಿತ್ತು. ಸೊ ಇದರಲ್ಲಿ ಪುಟ್ಟಲಕ್ಷ್ಮಿ ಸಿಕ್ತು. ಸೊ ಆ ಒಂದು ಇದನ್ನು ಕ್ಯಾರಿ ಮಾಡಿದ್ದು. ಸರ್ ಆ್ಯಸ್ ಅ ರೈಟರ್ ಆಗಿ, ಯಾಕಂದರೆ 8 ವರ್ಷದ ಹಿಂದೆ ಅಯೋಗ್ಯ ಭಾಗ 1 ಬಂದಾಗ ತುಂಬ ದೊಡ್ಡ ಮಟ್ಟದ ಸಕ್ಸಸ್ ಆಯಿತು. ಈಗ 8 ವರ್ಷದ ನಂತರ ಮತ್ತೊಂದು ಅದೊಂದು ಫ್ರಾಂಚೈಸಿ ಇಟ್ಕೊಂಡು ಕತೆ ಬರೆಯೋದಿದ್ರೆ ಸಾಕಷ್ಟು ತಲೆನೋವು ಇರುತ್ತೆ. ಯಾಕಂದರೆ ರೈಟಿಂಗ್ ಅನ್ನೋ ವಿಚಾರ, ನಗಿಸೋದು ಅಂದ್ರೆ ಸಾಮಾನ್ಯದ ವಿಚಾರನೇ ಅಲ್ವೇ ಅಲ್ಲ. ಕಾಮಿಡಿನ ಅಂದರೆ ವರ್ಕ್ ಆಗೋ ರೀತಿ ಬರೆದು ಕೂರಿಸೋದು ಭಾಳ ಕಷ್ಟ. ಸೊ ನಿಮಗೆ ಎಷ್ಟು ಜವಾಬ್ದಾರಿ ಇತ್ತು ಆ ಒಂದು ವಿಚಾರದಲ್ಲಿ? ಕಾಮಿಡಿ ನೀವು ಹೇಳ್ದಂಗೆ ಯಾರನ್ನೇ ಒಬ್ಬನ್ನ ನಗಿಸೋದು ತುಂಬ ಕಷ್ಟ ಇದೆ. ಬೇಕಾದರೆ ಅಳಿಸ್ಬಿಡ್ಬೋದು, ಒಂದಷ್ಟು ರೇಗಿಸ್ಬಿಟ್ರೆ. ಏಕೆಂದರೆ ತುಂಬ ಭಾವುಕರಾದ ಸ್ನೇಹ ಇರುತ್ತೆ. ಬಟ್ ನಗಿಸೋದಿದೆಯಲ್ಲ ಅದು ಟಾಸ್ಕೆ. ಅದರಲ್ಲಿ ಬೇರೆ ಅಯೋಗ್ಯ ಮೊದಲಲ್ಲಿ ಏನು ಎಂಟರ್ಟೈನ್ಮೆಂಟ್ ಕೊಟ್ಟಿದ್ರು. ಸೊ 2 ಅಂದಾಗ ಅದ್ರ ದುಪ್ಪಟ್ಟೆ ಕೇಳ್ತಾರೆ ಎಲ್ಲ ವಿಚಾರದಲ್ಲೂ. ಇದರಲ್ಲಿ ಕಾಮಿಡಿ ಸೀನ್ಸು ತುಂಬಾ ವರ್ಕ್ ಆಗಿದೆ. ಮೈನ್ ನೀನಾಸಂ ಸತೀಶ್ ಅವ್ರ ಜೊತೆಗೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿರೋ ಅಂಥವರು ರವಿಶಂಕರ್ ಸಾರು, ತಬಲಾ ನಾಣಿಯವರು, ಮತ್ತು ಗಿರಿ, ಶಿವರಾಜ್ ಕೆ ಆರ್ ಪೇಟೆ, ಪ್ರತಿಯೊಬ್ಬ ಆರ್ಟಿಸ್ಟ್ಗಳು ಅಷ್ಟೇ ಆ ಪಾತ್ರಗಳನ್ನ ತಗೊಂಡು ಒಂದು ಈ ಚಾರ್ಮ್ ಅಂತೂ ಇತ್ತು. ಅಂದರೆ ಅವ್ರ ಶೂಟಿಂಗ್ ಪ್ರೋಸೆಸ್ಸಿಂದನೂ ಗಮನಿಸ್ಕೊಂಡು ಬಂದಿದ್ದೀವಿ. ಎಲ್ಲರೂ ದುಡಿತಿದ್ರು. ಅಂದರೆ ಕರೆದಿದ್ದಾರೆ, ಡೇಟ್ ಸಿಕ್ಕಿದೆ, ಪೇಮೆಂಟ್ ಕೊಡ್ತಿದ್ದಾರೆ, ಆ ಮನೋಭಾವನೆ ಇರಲಿಲ್ಲ. ಇಲ್ಲ, ನಮಗೆ ಅಯೋಗ್ಯ ಅನ್ನೋ ಒಂದು ಇದಿದೆ. ಒಂದು ಸಿನಿಮಾ ಹಿಟ್ಟಾಗಿದೆ, ಇವಾಗ ಅದರದ್ದು ಮುಂದುವರೆದ ಭಾಗ ನಾವು ಇದನ್ನು ಎಷ್ಟು ಚೆನ್ನಾಗಿ ಮಾಡಬೇಕು, ಜನ ನಮ್ಮ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತಾರೆ ಅನ್ನೋದು ಇಡೀ ತಂಡದ ಮೇಲಿತ್ತು. ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಮತ್ತು ಆ ಇಡೀ ಎಂಟೈರ್ ಟೀಮ್ನ ಮಹೇಶ ಹ್ಯಾಂಡಲ್ ಮಾಡಿದ ರೀತಿ ಚೆನ್ನಾಗಿ ಎತ್ಕೊಂಡು ಹೋದ. ಸರ್ ಇನ್ನು ನಿಮ್ಮ ರೈಟಿಂಗ್ ವಿಚಾರಕ್ಕೆ ಬರೋದಾದರೆ, ಟಗರು, ಸಲಗ, ಭೀಮ, ಕಾಟ್ಯಾರ ಈ ಥರದೊಂದು ಮಾಸ್ ಸಬ್ಜೆಕ್ಟ್ಗಳಿಗೆ ರೈಟಿಂಗ್ ಮಾಡಿ ಡೈಲಾಗ್ಗಳು ಬರೋದು, ಆ ನಂತರ ಈ ಥರದೊಂದು ಕಾಮಿಡಿ ಸಬ್ಜೆಕ್ಟ್ಗೆ ಬರವಣಿಗೆ ಬರೋದಿದೆಯಲ್ಲ, ಭಾಳ ಅದು ಚೇಂಜ್ ಓವರೇ ಕಷ್ಟದ ವಿಚಾರ. ಸೊ ಸಿನಿಮಾ ನೋಡಿದವರು ಅದೇ ಮಾತು ಹೇಳ್ತಾರೆ. ಯಾಕಂದರೆ ಪ್ರತಿ ಡೈಲಾಗ್ನಲ್ಲೂ ಜನ ನಕ್ಕಿದೆ. ನೀವು ಆ ಜಿಮ್ಮಲ್ಲಿ ಒಂದಷ್ಟು ಸಾಲುಗಳು ಬರುತ್ತೆ, ಅದು ನೀವೇ ಕೊಟ್ಟಿರ್ತೀರ. ಅದನ್ನೆಲ್ಲ ನೋಡಿದಾಗ ಒಂಥರ ನಗುನೇ ಬೇರೆ. ಅದು ಆ ಥರದ್ದು ಹೆಂಗೆ ಸಾಧ್ಯ ಆಯಿತು, ಆ ಚೇಂಜ್ ಓವರ್ ಯಾಕೆ ಅಂತ? ಈಗ ಸೂರಿ ಸಾರ್ ಜೊತೆ ಟಗರು ಮಾಡೋವಾಗ ನಮ್ಗೆ ಇನ್ಪುಟ್ಸು ಸೂರಿ ಸಾರ್ ಸಿಗುತ್ತೆ. ವಿಜಯ್ ಅವ್ರ ಜೊತೆ ಸಲಗ ಮಾಡೋವಾಗ ವಿಜಯ್ ಅವ್ರು ಸಿಗುತ್ತೆ. ನಿಮಗೆ ಗ್ರೇ ಏರಿಯಾ ಮುಟ್ಬೋದು. ಅಂದರೆ ಒಂದು ಅಂಡರ್ ವರ್ಲ್ಡು, ಒಂದು ಫೋನ್ ಕಾಲಲ್ಲೇ ಭಯ ಬೀಳಿಸೋದು, ಒಬ್ಬ ಪೊಲೀಸ್ ಆಫೀಸರ್ ಆವಾಜ್ ಹಾಕೋದು. ಸೊ ಇಲ್ಲಿ ಯಾವುದು ಮೇಡಪ್ ಇರಲ್ಲ. ಬಟ್ ಹಾಸ್ಯ ಅಂತ ಹೇಳಿದಾಗ ಆ ಸೀನು ನಿಮಗೆ ಸ್ಕ್ರೀನ್ ಮೇಲೆ ಅದು ಬೀಳೋ ಆರ್ಟಿಸ್ಟ್ಗಳಾಗಿರ್ಬೋದು, ಅವ್ರು ಹೇಳೋ ಮಾತುಗಳಾಗಿರ್ಬೋದು, ನಗಿಸ್ಬಿಟ್ಟೇ ಕಳಿಸ್ಬೇಕು. ಹಾಸ್ಯ ಸ್ವಲ್ಪ ಹಂಗೆ ಹಿಂಗೆ ಆದರೆ ಅಪಹಾಸ್ಯ ಆಗಿಬಿಡುತ್ತೆ.
ಆರ್ಟಿಸ್ಟ್ಗಳೇ ನಗ್ತಾ ಇರ್ತಾರಪ್ಪ ಅನ್ನೋದು ಬಂದ್ಬಿಡುತ್ತೆ. ಬಟ್ ಅವರು ಸೀರಿಯಸ್ ಆಗಿ ಅವರು ಕೊಟ್ಟಿರೋ ಪಾತ್ರನ ನಿಭಾಯಿಸಿದ ರೀತಿ ಈಗಲೂ ಅಯೋಗ್ಯ 2 ಥಿಯೇಟ್ರ್ಗಳಲ್ಲಿ ಜನ ಎಂಜಾಯ್ ಮಾಡ್ತಾ ಇರೋದು ಎಷ್ಟು ಇದಿದೆ ಅಂತ. ಮತ್ತು ರವಿಶಂಕರ್ ಸರ್ ಎತ್ಕೊಂಡಿದ್ದ ಆ ರೀತಿ, ಈ ಕಡೆ ಶಿವರಾಜ್ ಕೆ ಆರ್ ಪೇಟೆ ಗಿರಿ ಅವರು ಫ್ರೆಂಡ್ಸ್ ಆಗಿ, ಈ ನೀನಾಸಂ ಸತೀಶು ಮತ್ತು ರಿಚಿತಾರಾಮ್ ಅವ್ರ ಪೇರ್ ವರ್ಕ್ ಮಾಡಿರೋದು. ಮತ್ತು ಎಕ್ಸ್ಟ್ರಾ ಇದಿದೆ, ಒಂದು ಅದೇನಂತಾರೆ ಬೊನಾನ್ಸ್ ಆ ಥರ ನಮ್ಮ ಸಾಧು ಸರ್ ಎಂಟ್ರಿ. ಮತ್ತು ರವಿ ಸರ್ನ ಯಾವಾಗಲೂ ನಾವು ಒಂದು ಮೆಲೋಡಿಲೋ ಒಂದು ಕರುನಾಡೆ ಹಾಡು ಥರದ್ರಲ್ಲಿ ಎಂಟ್ರಿ ತಗೋತೀವಿ, ಬಟ್ ಇದು ಆ್ಯಕ್ಷನಲ್ಲಿ ತೊಗೊಂಡಿರೋದು. ಮತ್ತು ಕತೆ ಒಳಗಡೆ ರವಿ ಸರ್ ಜರ್ನಿ ಮಾಡಿರೋದು ಎಲ್ಲನೂ ನಿಮಗೆ ಪ್ರೆಡಿಕ್ಟಬಲ್ ಇಲ್ಲ. ಅಯೋಗ್ಯ 2 ಅಂತ ಹೇಳಿದ ತಕ್ಷಣ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಅಂತ ಅನಿಸುತ್ತೆ. ಅದೊಂದು ಖುಷಿ ಆಯಿತು. ಮತ್ತೊಂದು ಕಡೆ ಮಂಡ್ಯ ಸ್ಲ್ಯಾಂಗನ್ನು ಅದನ್ನು ವೇವ್ ಲೆಂತನ್ನು ಮ್ಯಾಚ್ ಮಾಡೋದು ಭಾಳ ಕಷ್ಟ. ನಿಮ್ಮದು ಮಂಡ್ಯ ಮೂಲತಃ ಮಂಡ್ಯ ಅಲ್ಲ, ಆದರೆ ಬಿಟ್ಟು ಅದರ ವೇವ್ ಲೆಂತನ್ನು ತುಂಬ ಚೆನ್ನಾಗಿ ಹಿಡಿದಿದ್ರೆ ಸರ್ ರೈಟ್ರಾಗಿ. ಯಾಕೆ ಈ ಥರದ ಮಾಸ್ ಸಬ್ಜೆಕ್ಟ್ಗಳು ಬರೀ ಅದೇ ಜಾಗಗಳಿಗೆ ಹೋಗಿ ರೌಡಿಗಳದ್ದು ಒಂದಷ್ಟು ಅಡ್ಡಗಳಿಗೆ ಹೋಗಿ ಡೈಲಾಗನ್ನು ನೀವು ಅದು ಅಷ್ಟೊಂದು ನ್ಯಾಚುರಲ್ ಬರೀತಾ ಇದ್ರಿ. ಈ ಮಂಡ್ಯ ಸ್ಲ್ಯಾಂಗನ್ನು ಹೆಂಗೆ ಅಡಾಪ್ಟ್ ಮಾಡ್ಕೊಂಡ್ರೆ ರೈಟಿಂಗಲ್ಲಿ ಅಂತ? ಮಹೇಶ್ ಬಗ್ಗೆ ನಮಗೆ ಖುಷಿ ಏನು ಅಂದರೆ, ತಾನು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಒಂದಷ್ಟು ವರ್ಷ ಕೆಲಸ ಮಾಡಿ ತಾನೊಂದು ಕತೆ ಮಾಡಿಕೊಂಡು, ಆ ಕತೆ ತನ್ನ ಹಳ್ಳಿದೇ ಆಗಿರುತ್ತೆ, ಶೂಟಿಂಗ್ ಕೂಡ ತನ್ನ ಹಳ್ಳಿಲೇ ನಡೆಯುತ್ತೆ. ಸೊ ಅದೆಲ್ಲ ಲಕ್ ಇದ್ದರೆ ಮಾತ್ರ ಸಾಧ್ಯ. ಅದು ಎಷ್ಟೋ ಜನ ನಿರ್ದೇಶಕರುಗಳಿಗೆ ತಮ್ಮೂರಲ್ಲಿ ಸಿನಿಮಾ ಮಾಡಬೇಕು, ಅದು ಓಕೆ, ಯಾರು ನಿರ್ಮಾಪಕರು ನಡೀತಾರೆ ತಮ್ಮೂರಲ್ಲಿ ಮಾಡ್ಕೋತಾರೆ, ಆದರೆ ಇಡೀ ರಾಜ್ಯಕ್ಕೆ ಆ ಪಿಕ್ಚರ್ ತೋರಿಸ್ಬೇಕಿಲ್ಲ. ಒಂದು ಮಾರಗೊಂಡಳ್ಳಿ ಅನ್ನೋ ಒಂದು ಊರು ಇವತ್ತು ಅಯೋಗ್ಯ ಮೂಲಕ ಯಾವ ಊರು ಇದು ಅಂದರೆ ಮಹೇಶ ಹೆಮ್ಮೆಯಿಂದ ಹೇಳ್ಕೋದ ನಮ್ಮೂರು ಅಂತ. ಸೊ ನನಗೆ ಮಂಡ್ಯ ಅನ್ನೋ ಒಂದು ಸ್ವಾಭಿಮಾನ, ಕರ್ನಾಟಕ ಅಂದ್ರೇ ಅದು ಸ್ವಾಭಿಮಾನದ ಒಂದು ಸಂಕೇತ. ಪ್ರತಿಯೊಂದು ನೀರು ವಿಚಾರದಲ್ಲಾಗಿರಲಿ, ಭಾಷೆ ವಿಚಾರದಲ್ಲಿ ಬಂದಾಗ ನಾವು ಮುಂದೆ ನಿಂತ್ಕೋತೀವಿ. ಪ್ರತಿಯೊಬ್ಬ ಕನ್ನಡಿಗರು ನಿಂತ್ಕೋಬೇಕಾಗಿರೋದು ಕರ್ತವ್ಯ. ಸೊ ಅದನ್ನು ಸಿನಿಮಾಗೆ ಇನ್ಸರ್ಟ್ ಮಾಡಿದಾಗ, ಈಗ ಇದರಲ್ಲೊಂದು ಡೈಲಾಗ್ ಇದೆ, ಕಾಲುವೆ ಇದೆ ಅಂತ ಕಾವೇರಿ ಹರಿತಾ ಇಲ್ಲ ಕಣ್ಲ, ನಾವು ಕಾವಲ್ಗಿದ್ದೀವಿ ಅಂತ ಹರಿತಾ ಇದ್ದೀವಿ ಅಂತ. ಸೊ ಅದು ಮತ್ತು ಎಲ್ರಿಗೂ ಮುಷ್ಟಿಯಷ್ಟು ಗುಂಡಿಗೆ ಇದ್ದರೆ ನಮಗೆ ಬೆಲ್ಲದ ಉಂಡೆ ಅಷ್ಟು ಇರುತ್ತೆ ಅಂತ. ಸೊ ಆ ಥರದ್ದೆಲ್ಲ ಮಹೇಶ್ ಡಿಸ್ಕಸ್ ಮಾಡೋದು. ಮತ್ತು ಸತೀಶ್ ಸರ್ ಮಾಸ್ತಿಯವರೇ ಇದು ಹಿಂಗೆ ಬರಬೇಕು ಅಂತ ತುಂಬ ಚೆನ್ನಾಗಿ ಹೇಳೋರು. ಅವ್ರದ್ದು ಇಂಪ್ಲಿಮೆಂಟ್ಸು ಇನ್ಪುಟ್ಸು ತುಂಬ ಚೆನ್ನಾಗಿದೆ. ಅಂದರೆ ಬರೀ ಹೀರೋ ಆಗಿ ಬಂದು ನಟಿಸ್ಬಿಟ್ಟು ಹೋಗೋದು, ನಿರ್ದೇಶಕರಾಗಿ ಒಬ್ಬ ರೈಟ್ರ್ ಕೊಟ್ಬಿಟ್ಟು ಬರ್ಸ್ಕೊಳೋದು ಅಲ್ಲ, ಅದೊಂದು ಮುತುವರ್ಜಿ, ಅದೊಂದು ಕಾಳಜಿ, ಒಂದು ಕಂಪ್ಲೀಟ್ ವರ್ಕ್ ತಗೊಳೋದು ಇಡೀ ಟೀಮ್ಗಿತ್ತು. ಅದು ಹೇಳಿದ್ನಲ್ಲ, ಇದರಲ್ಲಿ ಬರೋ ಸಣ್ಣ ಆರ್ಟಿಸ್ಟ್ ಕೂಡ ಇಲ್ಲ, ಥಿಯೇಟ್ರಿಗೆ ನಾವು ಹೋಗ್ತಾ ಇದ್ದೀವಿ, ಥಿಯೇಟ್ರಿಗೆ ಮುಂದೆ ನಾವು ನಿಂತ್ಕೋಬೇಕು, ಅವರು ಬರೋದನ್ನು ನಾವು ರಿಸೀವ್ ಮಾಡಬೇಕು ಅನ್ನೋ ಒಂದು ಹಪಾಹಪಿ ಇಡೀ ತಂಡದ ಮೇಲಿತ್ತು.